ಇದು ಚೇರ್ ಕಂಪ್ಯಾಟಬಿಲಿಟಿ ಗೇಮ್, ಓಕೆನಾ? ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ, ಓಕೆನಾ? ಸೊ ಆಟ ಏನಪ್ಪಾ ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಕಾರ್ನರ್ಸ್ ಅಲ್ಲಿ ಇರ್ತೀರಾ, ಇಬ್ರು ಒಂದೊಂದು ಕಾರ್ನರ್ ಅಲ್ಲಿ ಇರ್ತೀರಾ. ನಾವು ಒಂದೊಂದಾಗಿ ಒಂದು ಕಾಮನ್ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಬರ್ತೀನಿ. ಉತ್ತರ ಸರಿ ಅಂತಾದಲ್ಲಿ ನೀವು ಪಕ್ಕ ಚೇರ್ಗೆ ಶಿಫ್ಟ್ ಆಗ್ತಾ ಬರ್ತೀರಾ, ಓಕೆನಾ? ತಪ್ಪಾಗಿದ್ರೆ ನೀವು ಅಲ್ಲೇ ನಿಂತ್ಕೋಬೇಕಾಗತ್ತೆ ಅಷ್ಟೇ, ಓಕೆನಾ? ಗೊತ್ತಾಯ್ತಲ್ವಾ? ಓಕೆ ಓಕೆ, ಆ ಕಾರ್ನರಲ್ಲಿ ಹಸ್ಬೆಂಡ್ಸ್ ಕೂತ್ಕೊಳ್ಳಿ, ಈ ಕಡೆ ವೈಫ್ಸ್ ಬಂದ್ಬಿಡಿ. ಓಕೆ, ಮೊದಲನೇ ಪ್ರಶ್ನೆ. 1 ವಾರದಿಂದ ಒಬ್ರಿಗೊಬ್ರು ಮುತ್ತು ಕೊಟ್ಟಿದ್ದೀರಾ? ಇಷ್ಟು ಬೇಗ ಬಂದ್ಬಿಟ್ರು? ಓ, ಮತ್ತೆ ಕೊಡದೆ ನನ್ನ ಹೇಳ್ತೀಯಲ್ಲ. ಯಾವಾಗ ಕೊಟ್ಟಿದ್ದೀರಾ ಏನು ಒಂಚೂರು ವಿಸ್ತಾರವಾಗಿ ವಿವರಿಸಿ. ಆಗ್ಲೇ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೇಳಿ ಒಂದು ಕಿಸ್ ಕೊಟ್ರು ಅಷ್ಟೇ. ಹಾ, ಅದು ನಂಗೆ ಇಷ್ಟು ಸಿಂಪಲ್ ಆಗಿ ಆನ್ಸರ್ ಕೊಡ್ಬೋದು ಅಂತ ಗೊತ್ತಾಗಿಲ್ಲ. ಕರಂತ ಹೇಳು, ಏನು ಎತ್ತ ಹೇಗೆ? ಶೂಟಿಂಗ್ಗೆ ಹೊರಡುವಾಗ ಆಲ್ ದ ಬೆಸ್ಟ್ ಅಂತೇಳಿ ತುಟ್ಟಿಗೆ ಕೊಟ್ಟಿದ್ದಕ್ಕೆ. ನನ್ನ ಹೆಂಡತಿಗೆ ನಾನು ತುಟ್ಟಿ ಕೊಟ್ಟೆ ಸರ್. ನೆಕ್ಸ್ಟ್ ಕ್ವಶನ್. ಒಬ್ರಿಗೊಬ್ರದು ಮೊಬೈಲ್ ಪಾಸ್ವರ್ಡ್ ಗೊತ್ತಿದ್ಯಾ? ಸೂಪರ್. ಶ್ವೇತು, ನೆಕ್ಸ್ಟ್ ಪ್ರಶ್ನೆ ನಾನೇ ಕೇಳ್ಬಿಡ್ತೀನಿ. ಓಎಸ್. ಆದಂಗಾಗ್ಲಿ. ನಿಮ್ಮಿಬ್ಬರು ಹಳೆ ಡೌಗಳು ನಿಮ್ಮಿಬ್ಬರಿಗೂ ಗೊತ್ತಿದ್ಯಾ? ಏ, ಅವರಿಬ್ರಿಗಲ್ಲ, ಇವರಿಬ್ರಿಗೆ. ಅವ್ರಿಗೆ ಹೆಂಗ್ ಗೊತ್ತಿರತ್ತೆ? ಅದೇಂಗ್ ಗೊತ್ತಿರತ್ತೆ ಸರ್, ನೀನ್ ಆ ಕಡೆ ಸೈಡಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ಕೇಳ್ಬೇಕು ತಾನೆ? ಕಷ್ಟವಾದ ಪ್ರಶ್ನೆ ಅಲ್ಲ, ನೀನು ಕೇಳು. ನೀವ್ ಹೇಳಿದ್ರಲ್ಲ, ನಾನ್ ಕೇಳ್ಬಿಡ್ತೀನಿ ಅದೇನಾಗುತ್ತೋ ಆಗ್ಲಿ ನಾನು ಅಂತ. 1000 ಹೇಳ್ತೀನಿ ಶ್ವೇತು, ನಾನು ಯಾವ ದೊಡ್ಡ ಪುಳಂಗು ನನ್ನ ಮಾತು ಕೇಳ್ತೀಯ? ಕೇಳು. ಪರಸ್ಪರ ಇಬ್ಬರ ಹಳೆ ಲವ್ ಸ್ಟೋರಿಗಳು ಒಬ್ರಿಗೊಬ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ವಾ? ಗೊತ್ತಿದೆ. ಅಲ್ಲ ಒಂದು ಇದು ನಮ್ ಕನ್ಫ್ಯೂಸ್ ಆಗೋಯ್ತು. ಈಗ ಕಂಪ್ಯಾಟಿಬಿಲಿಟಿ ಟೆಸ್ಟ್ ತಾನೆ, ಗೊತ್ತಿದೆ ಅಂತ ಇಬ್ರು ಕೂತ್ಕೊಂಡ್ರು ಅಥವಾ ಗೊತ್ತಿಲ್ಲ ಅಂತ ಇಬ್ರು ಕೂತ್ಕೊಂಡ್ರ? ಗೊತ್ತಿದೆ ಅಂತ. ನನ್ನ ಹಳೆ ಕತೆ ಅವಳಿಗೆ ಗೊತ್ತು, ಅವಳಿಗೆ ಹಳೆ ಕತೆನೇ ಇಲ್ಲ. ನಮ್ ಮೇಡಮ್ ಅದಿದು ಹಳೇದೆಲ್ಲ ನೆನಪಾಯ್ತಲ್ಲ, ಸಿಡಿಲು ಬರ್ತದೆ. ನಿಮ್ ಗಂಡಿರು ನಿಮ್ ಜೊತೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಬೇರೆ ಹುಡುಗಿರಿಗೆ ಸೈಟ್ ಹೊಡಿತಾರ ಇಲ್ವಾ? ಹಾಕ್ತಾರೆ ಅಂತನೋ ಹಾಕಲ್ಲ ಅಂತನೋ? ಇಲ್ಲ ಹಾಕಲ್ಲ. ಹಾಕಲ್ಲ ಅಂತ ಮತ್ತೆ ಯಾಕೆ ಅಲ್ಲ, ನನ್ನನ್ನೇ ನೋಡುದಿಲ್ಲ, ಇನ್ನು ಬೇರೆ ಹುಡುಗಿರನ್ನ ಎಲ್ಲಿ ನೋಡ್ತಾರೆ? ಇಡೀ ದಿನ ಮೊಬೈಲ್ ನೋಡ್ಕೊಂಡೇ ಹೋಗ್ತಾರೆ. ಗುಂಡಿದ್ರೆ ಗೊತ್ತಾಗುದಿಲ್ಲ ಇವರಿಗೆ. ವಿದ್ಯಾದೇನು ನೋಡೋಣ ಬಾ, ನೀನ್ ಬಾ ಪಕ್ಕಕ್ಕೆ. ಹಾ, ಇಲ್ಲ, ಬೇರೆ ಹುಡುಗಿರ್ನ ನೋಡಲ್ಲ ಅಂತ ನಾನು ಹೇಳಲ್ಲ, ಅದು ಸುಳ್ಳಾಗತ್ತೆ. ನೋಡ್ತಾರೆ, ಅವಳು ನೋಡಿದ್ರೆ ನನ್ನ ಕೃಷ್ಣ ನೋಡ್ದಂಗೆ ಆಗ್ತಾ ಇದೆಯಲ್ಲ, ಚೆನ್ನಾಗಿದ್ದಾಳಲ್ಲ ಅಂತ ಅಂತಾರೆ. ಸೊ ಅದ್ ಲೈನ್ ಹಾಕೋದೇ ಅಲ್ವಾ, ಅದೇ ಕ್ಯಾಟಗರಿಗೆ ಬರುತ್ತಲ್ವಾ? ಅದು ನಿಮಗ್ ಸಮಾಧಾನ ಮಾಡಕ್ ಕೇಳೋದು. ನೋಡ್ಬಿಟ್ಟಿರ್ತಾರಲ್ಲ, ಕಾರಂತರೆ ತಮಾಷೆ ಮಾಡೋದು. ಕೊನೆ ಪ್ರಶ್ನೆ. ಆದ್ರೆ ಈ ಪ್ರಶ್ನೆನ ನಾನ್ ಕೇಳಲ್ಲ ಕುರಿ, ಮತ್ತೆ ಇನ್ಯಾರು ಕೇಳ್ತಾರೆ? ನೀವೇ ಕೇಳ್ಬೇಕು. ನಾನ್ ಕೇಳ್ಬೇಕಾ? Yes. ಓಕೆ ಶ್ವೇತ. ಈಗ ಧನು ಮತ್ತೆ ಗಣೇಶ್ ನನ್ನ ಹೆಂಡತಿಗಿಂತ ನನ್ನ ಫ್ರೆಂಡ್ ಹೆಂಡತಿ ಚೆನ್ನಾಗಿದ್ದಾರೆ ಅನ್ಸಿದ್ಯಾ ಯಾವತ್ತಾದ್ರೂ? ಎಲ್ಲಾ ಗಂಡಂದರಿಗೂ ಅವ್ರ ಹೆಂಡತಿನೇ ಸರ್ವಸುಂದರಿ ಅಷ್ಟೇ. ಈ ಮಾತನ್ನ ನಾನು ಒಪ್ಪಲ್ಲ. ಹೌದು. ಅವ್ರು ಹೇಳ್ದಕ್ಕೆ ಇಲ್ಲದಿದ್ರೆ ಹೌದಂತ ಬರ್ತಿತ್ತು. ಅವ್ರ ಹೆಂಡತಿನೂ ಸುಂದರವಾಗಿದ್ದಾರೆ, ನನ್ನ ಹೆಂಡತಿಗಿಂತ ಅಂತ ಏನ್ ಕಂಪೇರ್ ಮಾಡಲ್ಲ. ಸುಂದರವಾಗಿದ್ರೆ ಸುಂದರವಾಗಿದ್ದಾರೆ, ಅದ್ರಲ್ಲಿ ಈಗ ಸ್ವಲ್ಪ ಕೊಡ್ಬೋದು. ಸ್ವಲ್ಪ ಜಾರ್ತಾ ಇದೆ ಈಗ ಯಾವತ್ತಾದ್ರೂ ಯಾಕಾದ್ರೂ ಈ ಮದುವೆ ಆಗಿದ್ದೀನಿ ಅಂತ ಅನ್ಸಿದ್ಯಾ? ಹೀಗೆ ಸಾಕ್ತದೆ, ಎರಡು ಸಾಕ್ತದೆ. ಎರಡು ಸಲ ಹಂಗೆ ಅನ್ಸ್ಬಿಟ್ಟಿದೆ. ಅನ್ಸಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ. Correct. ಪ್ರತಿಯೊಬ್ಬ ಪೇರ್ಗೂ ಜಗತ್ತಲ್ಲಿ ಭೂಲೋಕ ಶುರುವಾದಾಗಿಂದ ಮುಗಿಯೋವರೆಗೂ ಎಲ್ರಿಗೂ ಅನ್ಸುತ್ತೆ, ಯಾಕಪ್ಪ ಇವ್ರನ್ನ ಮದ್ವೆ ಆದೆ ಅಂತ. ನಾನು ಒಪ್ಪಲ್ಲ. ಇವತ್ತವರೆಗೂ ಅಂತಿಲ್ವಾ ಪ್ರತಾಪ್? ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ಅನ್ಸಿದ್ಯಾ ಇಲ್ವಾ? ನನ್ನ ಹೆಂಡ್ತಿನ ನನಗೆ ಸರ್ವಸ್ವ. ನನಗೆ ಯಾವತ್ತೂ ಅನ್ಸಿಲ್ಲ. ಆ ನಗುವಲ್ಲೇ ಗೊತ್ತಾಗುತ್ತೆ. ಸರ್, ಆನ್ಸರ್ ಗೊತ್ತಾಯ್ತು. ಹೇಳು ಮತ್ತೆ ಹೇಳು. ಯಾಕಾದ್ರೂ ಮದುವೆ ಆದ್ನೋ ಪ್ರೀತಿಸ್ತಾನೇ ಇರ್ಬೋದಿತ್ತು ಅಂತ ಅನಿಸ್ತಿತ್ತು. ಏನ್ ಚೆನ್ನಾಗಿ ಕೇಳಿಸ್ಕೊಂಡು ಹೇಳ್ದ ರುದ್ರ. ಮದುವೆ ಆಗಿ 2 ತಿಂಗಳಾಗಿ ಈ ಪ್ರಶ್ನೆಗೆ ನಿನ್ನ ಉತ್ತರ ಏನು? ಯಾಕಾದ್ರೂ ಮದುವೆ ಆದ್ನ? ಸದ್ಯಕ್ಕೆ ಈ ಕ್ವಶನ್ ನನಗಲ್ಲ, ಮುಂದಕ್ಕೇನೋ ಅನ್ಸತ್ತೋ ಏನೋ ಗೊತ್ತಿಲ್ಲ. ಸಖತ್ತಾಗಿ ಜಾರ್ಕೊಂಡೆ ಕಣಣ. ಆಯ್ತು ಶ್ವೇತು, ಹೆಂಗಿದ್ರು 2 ಚೇರ್ ಖಾಲಿ ಇದೆ, ಯಾಕೆ ಸುಮ್ ಖಾಲಿ ಬಿಡೋದು? ಬಾ ಕೂತ್ಕೊಳ್ಳೋಣ, ಬಾ ಮಧ್ಯದಲ್ಲಿ ಬಾ. ಇಲ್ಲೂ ಖಾಲಿ ಇದೆ. ಬಾ ಶ್ವೇತು.
ರಾಜೇಶ್ ಅವರೇ ನಿಮ್ಮ ಕಾಮೆಂಟ್ಸ್ ಏನ್ ಹೇಳ್ತೀರಾ? ಯಾವ ಹಾಡು ಹೇಳಿದ್ರು ಮೊದಲನೇ ಸತಿ ಭೇಟಿಯಾದಾಗ? ಅದು ಸ್ವಲ್ಪ ಅಂತ ಹಾಡೆ. ಓ ಯಾವ್ದಾದ್ರು ಸ್ವಲ್ಪ ಒಂಚೂರು ಹೇಳಿ ಕಾರಂತರೆ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಛೀ ಎಂದಿದೆ, ಮಳ್ಳ ಮನ ನಾನು ಹೂ ಎಂದಿದೆ, ಇಬ್ಬರ ಕಾಮನೆ ನೂರು ತುಟಿಗಾಯಕ್ಕೆ ಕಾರಣ ಯಾರು, ಇದು ಸದ್ದಿಲ್ಲದೆ ಗೊತ್ತಾಗದ ಹೋಗಿ ಬಂತು ಪ್ರಾಣ. ವಾವ್, ಸೂಪರ್ 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 ಸೂಪರ್. ಆ್ಯಂಡ್ ಇಡೀ ರೌಂಡೇ ಭಾಳ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ಆ್ಯಂಡ್ ಮಿಸ್ಟರ್ ಧನ್ರಾಜ್ ಸರ್ ಹಿಂಗೆ ಮುಂದುವರಿಸಿ ನಿಮ್ಮ ತರಲೆ. ಇವತ್ತಲ್ಲ ನಾಳೆ ಸಿಕ್ಕಾಕೋತೀರಾ. ನಿಮ್ಮ 2ನೇ ಮೊಬೈಲು 2ನೇ ಅಕೌಂಟು ಎಲ್ಲನೂ ಬೆಳಕಿಗೆ ಬರುತ್ತೆ. ಒಳ್ಳೇದಾಗ್ಲಿ ಇಬ್ಬರಿಗೂ. ಮಾಳ್ವಿಕಾ ಅಕ್ಕ, ನೀವೇನು ಹೇಳ್ತೀರಾ ಈ ಕಂಫರ್ಟಬಲ್ ಎಂಥದ್ದು? ಕಂಪಾರ್ಟ್ಮೆಂಟು, ಟ್ರೈನ್ ಕಂಪಾರ್ಟ್ಮೆಂಟು. ಕಂಪ್ಯಾಟಬಿಲಿಟಿ. ಮಾಳ್ವಿಕಾ ಅಕ್ಕ, ನೀವೇನು ಹೇಳ್ತೀರಾ ಈ ಕಂಪ್ಯಾಟಬಿಲಿಟಿ ಬಗ್ಗೆ? ಕನ್ನಡದಲ್ಲಿ ಹೇಳಿದ್ರು ನನಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ಏನಂತಾರ ಇದನ್ನ? ಹೊಂದಾಣಿಕೆ. ಮಾಳ್ವಿಕಾ, ಈ ಹೊಂದಾಣಿಕೆ ಬಗ್ಗೆ ನೀವೇನು ಹೇಳ್ತೀರಾ? ವಿದ್ಯಾ ಕುರ್ಕುರಿ ಮೆಲೋಡೀಸಲ್ಲಿ ಹಾಡೋದನ್ನ ನೀವೆಲ್ಲ ಕೇಳಿಲ್ಲ. ಅದ್ಭುತ, ಅಮೋಘ, ಆಶ್ಚರ್ಯ. ಸೂಪರ್. ಗಣೇಶು ಬಿಯರ್ಡ್ ಬಾಲಕ ಇಬ್ರು ಚೆನ್ನಾಗಿದ್ದೀರಲ್ಲ, ಸೂಪರ್ ಆಗಿದೆ. ಖುಷಿ ಆಯ್ತು. ಈ ಧನು ಪ್ರಜ್ಞಾ ಇಬ್ರು ಕಿತ್ತಾಡ್ತಾ ಇರ್ತಾರೆ, ಆದ್ರೆ ಅವರಿಬ್ರು ಪ್ರೀತಿ ಇದೆಯಲ್ಲ ಅದಕ್ಕೆ ಎಲ್ಲೇನೇ ಇಲ್ಲ. ನೋಡುವ ಕಿತ್ತಾಡ್ತಾ ಇರ್ತಾರೆ, ಬಟ್ ದೇ ಆರ್ ಅವರು ಒಂಥರ ಕೋವಿಡ್ ಕಪಲ್. ಓಕೆ, ನೋಡು, ಇರ್ಲಿ, ಒಳ್ಳೇದಾಗ್ಲಿ, ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಓಕೆ, ಬರ್ತೀವಮ್ಮ. ಈ ಒಂದು ಹೊಂದಾಣಿಕೆ ರೌಂಡ್ ಮೂಲಕ ಒಂದು ಒಳ್ಳೆ ರೌಂಡ್ನ, ಒಂದು ಒಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡಿರುವಂತ 2 ಜೋಡಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಆರೆಂಜ್ ಜೋಡಿ ರಾಜಾರಾಮ್ ಹಾಗೂ ಅವರ ಶ್ರೀಮತಿ ಗೀತಾ ಭಾರತಿ, ಹಾಗೂ ಇವರ ಜೊತೆ ಸದಾ ಆನಂದವಾಗಿರುವಂತಹ ಗಾಯಕ, ನಾಯಕ, ಪರ್ಫೆಕ್ಟ್ ಜೆಂಟಲ್ಮ್ಯಾನ್ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ. ಹಾಯ್ ಮಮ್ಮಿ. ಹಲೋ ಕಂದ. ಹಾಯ್ ಪಪ್ಪ. ಏನೋ ಜನ ಸೀರಿಯಲ್ ನೋಡ್ತಾ ಇದ್ದಾರೆ ಬಚಾವು. ನೀನಿಲ್ಲ ಈ ರೋಡಲ್ಲೆಲ್ಲರ ಸಿಕ್ಕ ಪಪ್ಪ ಗಿಪ್ಪ ಅಂತ ದಯವಿಟ್ಟು ಅನ್ಬೇಡ ಕಣಪ್ಪ. ರಾಜೇಶ್ ಸರ್ ಬನ್ನಿ, ಇಲ್ಲೇ ಬನ್ನಿ ಸರ್. ಈಗ ನಾನೊಂದಷ್ಟು ಪ್ರಶ್ನೆಗಳು ಕೇಳ್ತೀನಿ ಕಣ, ಪಟ 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 ಅಂತ ಉತ್ತರ ಹೇಳ್ಬೇಕು ನೀನು, ಓಕೆನಾ? ನಿಮ್ಮ ಅಪ್ಪನ ಫುಲ್ ಹೆಸರೇನು? ಆನಂದ್ ಬಿಸಿಮೂರ್ತಿ. ನಾನ್ ಕೇಳ್ತಾ ಇರೋದು ಈ ಅಪ್ಪನ ಬಗ್ಗೆ ಕಣ. ರಾಜೇಶ್ ನಟರಂಗ. ಗೌತಮ್ ದಿವಾನ್ ಅನ್ನೋ. ರಾಜೇಶ. ಗೌತಮ್ ದಿವಾನ್ ಅಪ್ಪ ಅಂದ್ರೆ ಕ್ಯಾರೆಕ್ಟ್ರು, ರಾಜೇಶ್ ನಟರಂಗ್ ಅಂತ ಅವ್ರ ಹೆಸರೆಲ್ಲ ಹೇಳ್ಬಾರ್ದಂಗೆ. ಅಪ್ಪನ ಹತ್ರ ಒಂದು 10 ರೂಪಾಯಿ ಇಸ್ಕೋ.